ರೇಸ್ನಲ್ಲಿ ಯಾರ್ಯಾರಿದ್ದಾರೆ ಅದನ್ನು ಕೂಡ ಒಂದ್ಸಲ ನೋಡ್ಬಿಡೋಣ. 6 ಜನರ ಪೈಪೋಟಿ ಜೋರಾಗಿದೆ. ಮುಖ್ಯವಾಗಿ 6 ಜನರ ಹೆಸರು ಕೇಳಿ ಬರ್ತಾ ಇದೆ. ಟಾಪ್ 6 ಕಂಟೆಂಡರ್ಸ್ ಅಂತ. ಸಿಎಂ ರೇಸ್ನಲ್ಲಿ ಪರ್ವೇಶ್ ವರ್ಮಾ ಇವರು ಜೈಂಟ್ ಕಿಲ್ಲರ್ ಅಂತ ಈ ಸಲ ಕರೆಸ್ಕೊಳ್ತಾ ಇದ್ದಾರೆ. ಕಾರಣ ಅವ್ರು ಸೋಲ್ಸಿದ್ದು ಯಾರನ್ನ, ಅಂತಿಂಥವ್ರನ್ನಲ್ಲ, ಅರವಿಂದ್ ಕೇಜ್ರಿವಾಲ್ ಅವ್ರನ್ನ. ಸೊ ಅವ್ರ ಹೆಸರು ಸಹಜವಾಗಿದೆ. ಮತ್ತು ಆಶೀಶ್ ಸೂದ್ ಹೆಸರಿದೆ, ವಿಜೇಂದ್ರ ಗುಪ್ತಾ ಅವರ ಹೆಸರಿದೆ. ವಿಜೇಂದ್ರ ಗುಪ್ತಾ ಯಾರು ಕೇಳಿದ್ರೆ ಲಾಸ್ಟ್ ಟೈಮು ಅಪೋಸಿಷನ್ ಲೀಡರ್ ಆಗಿದ್ದವರು, ಮತ್ತು ಆಪ್ನ ಅಲೆಯಲ್ಲೂ ಕೂಡ BJPಯನ್ನು ಸ್ಥಾಪನೆ ಮಾಡೋದಕ್ಕೆ ಭಾಳ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡಿದವರು ವಿಜೇಂದ್ರ ಗುಪ್ತಾ. ಸತೀಶ್ ಉಪಾಧ್ಯಾಯ ಅಗೇನ್ RSSನ ಮುಖವಾಣಿ, ಸೊ ಅವರಿಗೆ ಅವಕಾಶವನ್ನು ಕೊಡಬಹುದು. ಜಿತೇಂದ್ರ ಮಹಾಜನ್ ಕೂಡ ರೇಸ್ನಲ್ಲಿದ್ದಾರಂತೆ. ಅಥವಾ ತುಂಬ ಜನರ ಆಸೆ ಏನು ಅಂತ ಹೇಳಿದ್ರೆ ಒಬ್ಬ ಮಹಿಳಾ ಮುಖ್ಯಮಂತ್ರಿನ ಘೋಷಿಸಿ ಅಂತ ಹೇಳಿ. ಸೊ ಅಚ್ಚರಿಯ ಹೆಸರು ಘೋಷಣೆ ಮಾಡುತ್ತಾ BJP ಹೈಕಮಾಂಡ್ ಅನ್ನೋದು ಪ್ರಶ್ನೆ. ಸಿಎಂ ರೇಸ್ನಲ್ಲಿ ರೇಖಾ ಗುಪ್ತಾ ಹೆಸರು ಮುಂಚೂಣಿಯಲ್ಲಿದೆ. ಇಲ್ಲೇನು ಗೊತ್ತಾ ಇನ್ನೊಂದು ಕ್ಯಾಚ್ ಅಂದರೆ ವಿಧಾನ ಪರಿಷತ್ ಇಲ್ಲ. ಮುಂಚೆ ಎಲ್ಲ ಸ್ವಲ್ಪ ದಿನ ಸ್ಮೃತಿ ಇರಾನಿ ಅವರ ಹೆಸರನ್ನು ತೇಲಿ ಬಿಡಲಾಗಿತ್ತು. ಆದರೆ ಅವ್ರನ್ನ ಇಲ್ಲಿ ತರೋದಕ್ಕಾಗಲ್ಲ, ಬಿಕಾಸ್ ಅವ್ರು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿಲ್ಲ. ಪರಿಷತ್ ಇಲ್ಲದೆ ಇರೋದ್ರಿಂದ ಯಾರು ಆಲ್ರೆಡಿ ಗೆದ್ದಿದ್ದಾರೆ ಅವರನ್ನೇ ಮೊದಲ ಆಯ್ಕೆ ಅಂತ ನೋಡಬಹುದು. ಸೊ ರೇಖಾ ಗುಪ್ತಾ ಅವರ ಹೆಸರು ಮುಂಚೂಣಿಯಲ್ಲಿದೆ. ಈ ಬಾರಿ ದೆಹಲಿಯಲ್ಲಿ DCM ಹುದ್ದೆ ಸೃಷ್ಟಿ ಅನುಮಾನ. ಆಮೇಲೆ DCM ಹುದ್ದೆ ಪೊಲಿಟಿಕಲಿ ಇಂಪಾರ್ಟೆಂಟ್ ಆಗುತ್ತೆ ಹೊರತು ಸಾಂವಿಧಾನಿಕವಾಗಿ ಅದಕ್ಕೆ ಯಾವುದೇ ಮಹತ್ವ ಇಲ್ಲ. ಹೀಗಾಗಿ ಕುತೂಹಲ ಇದೆ. ಮತ್ತು 15 ಶಾಸಕರು ಸಂಪುಟಕ್ಕೆ ಸೇರೋದಕ್ಕೆ ಹೆಸರುಗಳು ಕೂಡ ಫೈನಲ್ ಆಗಿದೆ.